ನಮ್ಮಪ್ಪ 74ರಲ್ಲೇ ಹೊರಟೋದ್ರು. 74 ಸರಿ ಏನು ಮಾಡೋದು ಏನೊಂದು ನಮ್ಮ ಫ್ರೆಂಡ್ ಒಬ್ಬ ಬಂದ, ಪ್ರಕಾಶ್ ಅಂತ. ಆ ಸಂಪಂಗಿ ಸ್ಟುಡಿಯೋದಲ್ಲಿ ಈ ಪರ್ಸಂಗದ ಗೆಂಡೆ ತಮ್ಮ ಸ್ಕ್ರಿಪ್ಟ್ ನಡೀತಿತ್ತು. ಅಲ್ಲಿ ಹೋದ ಡೈರೆಕ್ಟರ್ ಇದ್ರು, ಅಂದ್ರಕ್ಕೆ ಮಂಚವಾಡು ಅನಂತಯ್ಯ ಅನ್ನೋಗೆ ಎಲ್ರಿಗೂ ನಾನು ಬೇಕು ಅಲ್ಲಿ. ಎಲ್ಲದಕ್ಕೂ ಡಿಗ್ರಿ ಈ ಕೆ ವಿ ಜಯರಾಮ್ ಬಂದರು, ಏನು ಡಿಗ್ರಿಗೆಲ್ಲ ಮಾಡಿಸ್ಬೋದಲ್ಲ ಸರ್ ಪಾರ್ಟ್ನ, ಅವ್ನು ನಾಟಕ ಗೀಟಕ ಎಲ್ಲ ಮಾಡಿದ್ದಾರೆ. ಹೌದಲ್ಲ, ಇವ್ರು ಕೇಳಿದ್ರು ಮಾರುತೇಶ್ವರು, ಏನೋ ಡಿಗ್ರಿ ಪಾಠ ಮಾಡ್ತೀಯನೋ? ಒಂದು 50,000 ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು ಪಿಕ್ಚರು. ಒಂದು 15 ದಿವಸ ನಡೀತು. ತಿರ್ಗಾ ಮೈಸೂರು ಶಾರದಾ ಪಿಕ್ಚರ್ ಪ್ಯಾಲೇಸ್ ಹೋಗಿ ಅವ್ರ ಹತ್ರ ಒಂದು 5 ಲಕ್ಷ ಸಾಲ ಮಾಡಿದ್ರು. ಅದು ಆಯಿತು, 7 ಆಯಿತು, 9 ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಕೆ ವಿ ಜಯರಾಮ್ ಕೇಳಿದ್ರು, ಏನು ಸ್ವಾಮಿ ಏನು ಸುಮ್ಮನೆ ಬಂದು ಕೂತ್ಕೊಂಡಿದ್ದಾರೆ ಎಲ್ಲರೂ, ಪಿಕ್ಚರ್ ಶೂಟಿಂಗ್ ಮಾಡಲ್ವಾ? ಡ್ಯಾನ್ಸ್ ಮಾಸ್ಟರ್ ಬಂದಿಲ್ಲ ಕಡೋ ಅಂತ. ಮುತ್ತು ಒಂದು ಪಿಕ್ಚರಲ್ಲಿ ನನಗೊಂದು ಕ್ಯಾರೆಕ್ಟರ್ ಹಾಕಿ ₹500 ಎಲ್ಲೋಯ್ತು, ₹500 ಹೆಂಗೆ ಬಂತು, ಎಲ್ಲಿ? ಒಂದು ₹100 ಅಡ್ವಾನ್ಸ್ ಕೊಟ್ಟರು. ಆ ₹100 ನಾನು ಒಂದು ವಾರ ಖರ್ಚು ಮಾಡಿಲ್ಲ ಸರ್. ರಾಜ್ಕುಮಾರ್ ಶೆಟ್ಕದವರು ಅನುಪಮ ಅಂತ ಒಂದು ಪಿಕ್ಚರ್ ತೆಗೆದು, ಅನಂತ್ ನಾಗ್ ಜೊತೆಗೆ ರೂಮ್ ಮೇಟ್ಸು ಒಂದು ಸಾಂಗ್ ಬಂತು, ಬರ್ತಾಳೆ ಬರ್ತಾಳೆ ಕನಸು ರಾಣೆ ತರ್ತಾಳೆ ಮುದ್ದಿನ ಪೇಣಿ, ರೆಡಿ ಮಾಡು ಚಿನ್ನದ ದೋಣಿ. ಡೈಲಿ ಮಾಧ್ಯಮ ಚಾನೆಲ್ನಲ್ಲಿ ಜಾಹೀರಾತು ಮತ್ತು ಪರ್ಸನಲ್ ಪ್ರಮೋಷನ್ಗಳಿಗಾಗಿ ಸಂಪರ್ಕಿಸಿ 9739024225. ಬರ್ತಾಳೆ ಕಂಚಿನ ರಾಣಿ, ತರ್ತಾಳೆ ಮಿಂಚಿನ ವಾಣಿ, ಕೊಡ್ತಾಳೆ ಮುತ್ತಿನ ಪೇಣಿ, ರೆಡಿ ಮಾಡು ಚಿನ್ನದ ದೋಣಿ. ನಮ್ದೇನು ಕೆಲಸ ಇಲ್ಲ, ಒಬ್ಬ ಹುಡುಗರೆಲ್ಲ ದೊಡ್ಡ ದೊಡ್ಡ ಕೆಲಸ ಆಯಿತು, ಅವ್ರವ್ರ ಪಡ್ಕ ಹೊಟ್ಟೋದ್ರು. ನನ್ನೊಬ್ಬನೇ ಏಕಾಂಗಿ ಗೊಬ್ಬಿ ಹಿರಣ್ಯ ಮಿತ್ರಳೆ. ನಮ್ಮ ಅಪ್ಪರು ಸತ್ತೋಗಿದ್ದಾರೆ ಅಷ್ಟೇ, ನಮ್ಮ ಅಪ್ಪರು ಯಾರೂ ಇಲ್ಲ. ನಮ್ಮ ಅಪ್ಪರು 74ರಲ್ಲೇ ಹೊರಟೋದ್ರು. 74 ಸರಿ ಏನು ಮಾಡೋದು ಏನೊಂದು ನಮ್ಮ ಫ್ರೆಂಡ್ ಒಬ್ಬ ಬಂದ, ಪ್ರಕಾಶ್ ಅಂತ. ಬಂದು ಬಾರೋ ಡಿಗ್ರಿ ಹೋಗೋಣ ಅಂತ ನಾನು ಕರ್ಕೊಂಡು ಸೀದಾ ಈ ಇದು ವಿಶ್ವೇಶ್ವರಪುರಂ ಅಲ್ಲಿ NMH ಹೋಟ್ಲ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಸಂಪಂಗಿ ಸ್ಟುಡಿಯೋ ಅಂತಿತ್ತು. ಓಕೆ. ಆ ಸಂಪಂಗಿ ಸ್ಟುಡಿಯೋದಲ್ಲಿ ಈ ಪರ್ಸಂಗದ ಗೆಂಡೆ ತಮ್ಮ ಸ್ಕ್ರಿಪ್ಟ್ ನಡೀತಿತ್ತು. ಅಲ್ಲಿ ಹೋದ ಡೈರೆಕ್ಟರ್ ಇದ್ದರು, ಮಾರುತೇಶ್ವರಮ್ಮರು, ಅಸೋಸಿಯೇಟೆಡ್ ಡೈರೆಕ್ಟರ್ ಕೆ ವಿ ಜಯರಾಮು, ಇವರೆಲ್ಲ ಇದ್ದರು. ಮಾತಾಡ್ತಾರೆ, ನಿಮ್ಮ ಇಟ್ಕೊಳ್ರಪ್ಪ, ಇವನ್ನ ಅಸಿಸ್ಟೆಂಟಾಗಿರ್ತಾನೆ, ಏನು ಬೇಕಾದ್ರೆ ಕೆಲಸ ಮಾಡ್ಕೊಂಡಿರ್ತಾನೆ, ಅವ್ನಿಗೇನು ಮಧ್ಯಾಹ್ನ ಊಟ ಗೀಟ ನೋಡ್ಕೊಳ್ಳಿ ಅಂತ. ಅಲ್ಲಿಂದ ದಿನ ಅಲ್ಲಿಂದ ವಿಶ್ವೇಶ್ವರಕ್ಕೆ ಹೋಗೋದು, ಸಂಪಂಗಿ ಸ್ಟುಡಿಯೋಗೆ. ಇವ್ರು ಏನು ಹೇಳ್ತಾರೆ, ಅದು ತಗೊಂಬರೋ ಡಿಗ್ರಿ, ಇದು ತಗೊಂಬರೋ. ಹಿಂಗೆ ಒಂದು ದಿವಸ ನನ್ನ ಕಳ್ಸಿದ್ರು, ಹೋಗಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ SLN ಕಾಲೇಜ್ ಇದೆ, ಅಲ್ಲಿ ದೊಡ್ಡರಂಗೇಗೌಡರು ಇರ್ತಾರೆ, ಅವ್ರು ಕರ್ಕೊಂಬ. ಅಲ್ಲಿ ಕೇಳಿದೆ ಸ್ಟಾಫ್ ಅಲ್ಲಿದ್ದಾರೆ ನೋಡಿ ಅಂದರೆ, ಹೊರಗಡೆ ಇವರು ಒಂದು ಬ್ಯಾಗ್ ತಗೊಳಾಕೊಂಡು ಕೂತ್ಕೊಂಡಿದ್ದು, ದೊಡ್ಡ ಜುಬ್ಬ ಹಾಕ್ಕೊಂಡು. ಏನು ರೀ, ಯಾರನ್ನ ಬೇಕಾಯ್ತು? ಸರ್ ನಮ್ಮ ಡೈರೆಕ್ಟ್ರು. ಯಾರು? ಮಾರುತೇಶ್ವರಮ್ಮ ಅವರು, ಪರ್ಸಂಗದ ಗೆಡ್ಡೆ ತಿಮ್ಮ ಸ್ಕ್ರಿಪ್ಟ್ ನಡೀತಿದೆ, ಬನ್ನಿ ಹೋಗೋಣ. ಅವ್ರೊಂದು ಸೈಕಲ್ ಇತ್ತು, ಆ ಸೈಕಲ್ ತರ್ಕೊಂಡು ಬ್ಯಾಗ್ ತಗೊಳಕೊಂಡು ಬಂದರು. ನಾನು ಅವರಿಬ್ಬರು ಮಾತಾಡ್ಕೊಂಡು ನಡ್ಕೊಂಡು ಬಂದು ವಿಶ್ವೇಶ್ವರ ಅವರು ಬಂದು ಅಲ್ಲಿ ಇವರು ಲಿರಿಕ್ಸ್ ಬರೀತಾರೆ ಅಂತ ಆಯಿತು. ಕೊನೆಗೆ ಪಿಕ್ಚರ್ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿ ಹಳ್ಳಿ ಎಮ್ಮಿಗೆ ಅಂತ ಹಳ್ಳಿ, ಮಂಡ್ಯ ಹತ್ರ, ಅಲ್ಲಿ ಶೂಟಿಂಗ್. ನನಗೇನು ಗೊತ್ತಿಲ್ಲ ABCD ಇದ್ರ ಬಗ್ಗೆ. ಅವ್ರು ಒಟ್ಟಿನಲ್ಲಿ ಅಂತ ಕಾಸ್ಟ್ಯೂಮ್ನವ್ರಿಗೂ ಅಸ್ಟೆಂಟು, ಮೇಕಪ್ನವ್ರಿಗೂ ಅಸ್ಟೆಂಟು, ಪ್ರೊಡಕ್ಷನ್ಗೂ ಅಸ್ಟೆಂಟು, ಕ್ಲ್ಯಾಪ್ ಬಾಯಿ, ಇದೆಲ್ಲ ನಾನೇ. ಏನು ಬೇಕಾದರೂ ಡಿಗ್ರಿ ಅಂದ್ರಕ್ಕೆ ಮಂಚವಾಡು ಅನಂತಯ್ಯ ಅನ್ನೋಗೆ ಎಲ್ರಿಗೂ ನಾನು ಬೇಕು ಅಲ್ಲಿ. ಎಲ್ಲದಕ್ಕೂ ಡಿಗ್ರಿ. ಒಂದು ದಿವಸ ಒಂದು ಕ್ಯಾರೆಕ್ಟ್ರು ಎಂಟ್ರ್ ಆಗಬೇಕಾಯ್ತು, ಪೆದ್ದ ಅಂತ ಮನೆ, ಗೌಡ ಮನೆ ಆಳು. ಅದನ್ನೇ ಇವಾಗ ಸಾಯಂಕಾಲ ಶೂಟಿಂಗ್ ಮಾಡಬೇಕಾದ್ರು ಏನು ಮಾಡೋದು ಅಂತ ಇವರೆಲ್ಲ ಡೈರೆಕ್ಟ್ರು ಎಲ್ಲ ಕೆಲಸ ಉಂಟು. ಅಲ್ಲಿ ಕೆ ವಿ ಜಯರಾಮ್ ಸ್ವಲ್ಪ ನಮಗೆ ಕ್ಲೋಸ್ ಆಗಿದ್ರು. ಏನು ಬುದ್ಧಿ, ಏನು ಸಮಾಚಾರ ಅದು? ಒಂದು ಕ್ಯಾರೆಕ್ಟರ್ ಬರೋಕ್ಕಾದ್ರೆ ಎಂಟ್ರ್ ಆಗಬೇಕು, ಇವತ್ತು ಯಾರಿಗಾಗೋದ್ರ ಎಲ್ಲ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಅನ್ನೋ. ಸರಿ, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ ಅಂತ ನಾನು ಓಡಾಡ್ಕೊಂಡಿದ್ದೆ. ಈ ಕೆ ವಿ ಜಯರಾಮ್ ಬಂದರು, ಏನು ಡಿಗ್ರಿಗೆಲ್ಲ ಮಾಡಿಸ್ಬೋದಲ್ಲ ಸರ್ ಪಾರ್ಟ್ನ, ಅವ್ನು ನಾಟಕ ಗೀಟಕ ಎಲ್ಲ ಮಾಡಿದ್ದಾರೆ. ಹೌದಲ್ಲ, ಇವ್ರು ಕೇಳಿದ್ರು ಮಾರುತೇಶ್ವರು, ಏನೋ ಡಿಗ್ರಿ ಪಾಠ ಮಾಡ್ತೀಯನೋ? ಮಾಡ್ತೀನಿ. ಸಾಯಂಕಾಲ ಒಂದು ಶಾರ್ಟ್ ಇಟ್ಟು 7-8 ಗಂಟೆ ಒಂದು ಇದು ಸೀನು, 2 ಪೇಜಿನ ಸೀನು. ನಾನು ಲೋಕೇಶ್ ಅವರಿಬ್ಬರು ಮಾತಾಡಿಕೊಂಡು ಒಂದೇ ಶಾರ್ಟು ಒಂದೇ ಟೇಕ್ನಲ್ಲಿ ಓಕೆ ಮಾಡಿಬಿಟ್ಟು ಖುಷಿ ಆಗ್ಬಿಡ್ತು. ಎಸ್ ರಾಮಚಂದ್ರ ಕ್ಯಾಮ್ರಾಮನ್, ಭಾಳ ಹುಡುಗ ಚುಟ್ಟಿ ಇದ್ದಾನ್ರಿ, ಇವನು ಸ್ವಲ್ಪ ಏನಾದ್ರು ಆ ಕ್ಯಾರೆಕ್ಟರ್ ಸ್ವಲ್ಪ ಇನ್ನೇನು ದೊಡ್ಡದು ಮಾಡಿ ಇದ್ದರು. ಮಾಡೋಣ ಸರ್ ಅಂತ ಸುಮ್ಮನೆ ಇದ್ದರು. ಮಾಮೂಲಿ ಯಥಾ ಪ್ರಕಾರ ನನ್ನ ಕೆಲಸ ನಡೀತಾ ಇತ್ತು, ಆ ಶೂಟಿಂಗ್ ನಡೀತಿತ್ತು. ಆಮೇಲೆ ಯಾಕೋ ಒಂದು ಬಂದಾಯಿತು ಶೂಟಿಂಗು, ವಾಪಸ್ ಬಂದ ಬೆಂಗಳೂರಿಗೆ. ದುಡ್ಡಿಲ್ಲ, ಒಂದು 50,000 ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು ಪಿಕ್ಚರು. ಒಂದು 15 ದಿವಸ ನಡೀತು. ತಿರ್ಗಾ ದುಡ್ಡಿಲ್ಲ. ಆಮೇಲೆ ತಿರ್ಗಾ ಮೈಸೂರು ಶಾರದಾ ಪಿಕ್ಚರ್ ಪ್ಯಾಲೇಸ್ ಹೋಗಿ ಅವ್ರ ಹತ್ರ ಒಂದು 5 ಲಕ್ಷ ಸಾಲ ಮಾಡಿದ್ರು. 5 ಲಕ್ಷದಲ್ಲಿ
ಅವರು ಅವಾಗ 50,000 ಕೊಡೋದು ಕೊಂಡಿಸಿ ಹಿಂಗೆ ನಡೀತಿತ್ತು. ಒಂದು ದಿವಸ ಈ ನಾಳೆ ಬೆಳಗ್ಗೆ ಸಾಂಗ್ ಶೂಟಿಂಗ್ ಹೋಗ್ಬೇಕು. ತೇರ ಏರಿ ಎಂಬರದಾಗೆ ನೇಸರ ನಗುತ್ತಾನೆ ಆ ಸಾಂಗು ಎಲ್ಲ ಹೋದೋ. ಬೆಳಗ್ಗೆ ಹೋದೋ, ಎಲ್ಲ ಒಳ್ಳೆ ಲೊಕೇಶನು. ಆ ಕಡೆ ಎಲ್ಲ ನಾಲೆ ಇದೆ, ಈ ಕಡೆ ಕಬ್ಬಿನ ತೋಟ, ಕಬ್ಬಿನ ಗದ್ದೆ, ತೆಂಗಿನ ತೋಟ, ಭಾಳ ಬ್ಯೂಟಿಫುಲ್ ಲೊಕೇಶನ್. ಹೋಗಿ ಬೆಳಗ್ಗೆ ಹೋದೋ, ಟಿಫನ್ ಮಾಡ್ಕೊಂಡು ಕೂತ್ಕೊಂಡ್ರು ಎಲ್ಲ. ಅದು ಆಯಿತು, 7 ಆಯಿತು, 9 ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಕೆ ವಿ ಜಯರಾಮನ್ ಕೇಳಿದೆ, ಏನು ಸ್ವಾಮಿ, ಏನು ಸುಮ್ಮನೆ ಬಂದು ಕೂತ್ಕೊಂಡಿದ್ರು ಎಲ್ಲರೂ, ಪಿಕ್ಚರ್ ಶೂಟಿಂಗ್ ಮಾಡಲ್ವಾ? ಡ್ಯಾನ್ಸ್ ಮಾಸ್ಟ್ರು ಬಂದಿಲ್ಲ ಕಣೋ ಅಂತವ್ರು. ಡ್ಯಾನ್ಸ್ ಮಾಸ್ಟ್ರು ಅವಾಗ ಏನಿದ್ರು, ನಾವು ಮೆಡ್ರಾಸ್ಗೆ ಡಿಪೆಂಡ್. ಒಂದು ಪಿನ್ ಬೇಕು ಅಂದ್ರೆ ಮೆಡ್ರಾಸ್ನೇ ಬರಬೇಕಿತ್ತು. ಪ್ರತಿಯೊಂದು A to Z ನಮ್ಮ ಹತ್ರ ಏನಿಲ್ಲ. ಮೆಡ್ರಾಸು ಅಂದರೆ ರಾಷ್ಟ್ರ ಗೀಷ್ಟ, ಕ್ಯಾಮ್ರಾಮ್ಯಾನು, ಔಟ್ಡೋರ್ ಯೂನಿಟು, ಪ್ರತಿಯೊಂದು ಡ್ಯಾನ್ಸ್ ಮಾಸ್ಟ್ರು ಎಲ್ಲರೂ ಅಲ್ಲಿಂದ ಬರಬೇಕು. ಸರಿ, ಏನು ಬರಲಿಲ್ಲ. ಆಯಿತು, 11 ಆಯಿತು. 11, 12 ಆಗ್ತಿದ್ದು ಕೆ ವಿ ಜಯರಾಮ್ ಅಂದರು, ಸರ್ ಈ ಡಿಂಗ್ರಿ ಕುಣಿತಾನೆ, ಡ್ಯಾನ್ಸ್ ಗೀಸ್ ಮಾಡ್ತಾನೆ, ನಾಟಕ ಕಂಪ್ನಿ ಸರ್ವಿಸ್ ಆಗಿರೋನು, ಅವ್ನ ಕೈ ಕುಡ್ಸೋನು ನೋಡೋಣ ಹೆಂಗಿದೆ ಸ್ಟೆಪ್, ಏನು ಸ್ಟೆಪ್ ಆಗ್ತದೆ ನೋಡೋಣ. ಡಿಂಗ್ರಿ ಮಾಡ್ತೀಯನೋ? ಹ್ಞೂ. ಆನ್ ಮಾಡಿದ್ರು ನಾಗರ. ನಂಗೆ ತಪ್ಪು, ನನಗೆ ಬೇಕಾದ್ರೆ ನನಗೆ ಗೊತ್ತಿರೋ ಹಂಗೆ ಸ್ಟೆಪ್ ಹಾಕಿದೆ. ಭಾಳ ಚೆನ್ನಾಗಿತ್ತು. ಎಲ್ಲರೂ ಚಾಕ್ಲಾಡ ಸರ್ ಭಾಳ ಆ್ಯಪ್ಟ್ ಆಗಿದೆ ಆ ಸಾಂಗಿಗೆ, ಆ ಸ್ಟೆಪ್ಸ್ದು. ಇದು ಮಾಡ್ಬೋದು ಇವರು ಲೋಕೇಶ್ ಒಪ್ಕೋಬೇಕಲ್ಲ, ದೊಡ್ಡ ಇವರು. ಅವಾಗ ನಾನು ಯಾವನು ABCD ಗೊತ್ತಿದ್ರು ಅಂದರೆ ಅವ್ರಿಗೆ ಆಗಲೇ ಗೊತ್ತಿತ್ತು. ಅವ್ರ ಅಪ್ಪನ ಕಂಪ್ನಿ ಸರ್ವಿಸ್ ಮಾಡ್ಕೊಂಡು ಬಂದು ನಾವು ಅವರಿಂದ ನಾನು ಪ್ರೀತಿಯಿಂದ ತೆಲುಗಿನ ಮಾತಾಡ್ಸೋರು. ಸುಬ್ಬಯ್ಯ ನಾಯ್ಡು ಕಂಪ್ನಿ. ಸರಿ, ಬಂದ ತಕ್ಷಣ ಡಿಂಗ್ರಿ ಚೇರ ಅಂತಂದರು. ಡ್ಯಾನ್ಸ್ ಮಾಡಿದೆ. ಸರ್ ಚೆನ್ನಾಗಿದೆ ಸರ್, ನನ್ನ ಜೊತೆಲಿ ಇವನು ಸೇರಿಸ್ಬಿಡಿ ಜೊತೆಲಿ ಅಂತಂದರು. ಓಕೆ. ಅಲ್ಲಿಂದ ಅವ್ರ ಜೊತೆ ಪ್ರಾರಂಭವಾಗಿದ್ದು ಪಿಕ್ಚರ್ ಪೂರ ಅವ್ರ ಜೊತೆಲೇ ಇರ್ತೀನಿ. ಭಾಳ ಇನ್ನೂ ಸಾಂಗ್ ಬಂತು, ಅದಕ್ಕೂ ನಾನು ಡ್ಯಾನ್ಸ್ ಮಾಡಿದ್ರು. ಇದಕ್ಕೂ ಆ ಟೈಟಲ್ ಕಾರ್ಡ್ ಬರುತ್ತೆ, ಹೊಸ ಕೊರಿಯೋಗ್ರಾಫರ್ ಡಿಂಗ್ರಿ ನಾಗರಾಜ್ ಅಂತ. ಹೀಗೆ ಅಲ್ಲಿಂದ ಚಲನಚಿತ್ರರಂಗ ಪ್ರಾರಂಭವಾಯಿತು. ಪ್ರಾರಂಭವಾಗಿ ಇಲ್ಲವರೆಗೂ 50 ವರ್ಷ, ಒಂದು 800 ಪಿಕ್ಚರ್ನಲ್ಲಿ ಪಾರ್ಟ್ ಮಾಡಿದ್ದೀನಿ. ಇನ್ನೂ ಒಂದು 4-5 ಪಿಕ್ಚರ್ ಇದೆ, ನಡೀತಾ ಇದೆ. ಎಲ್ಲ ರಾಜ್ಕುಮಾರ್ ಮೊದಲುಕೊಂಡು ಎಲ್ಲರ ಜೊತೆಲೂ ಆಗೋಗ್ಬಿಡ್ತಲ್ಲ, ಅಪ್ ಟು ಸುದೀಪು, ನಮ್ಮ ತೂದೀಪ್ ಶ್ರೀನಿವಾಸ್ ಅವ್ರ ಮಗ ದರ್ಶನ್ವರೆಗೂ ಕೂಡ ಪಾರ್ಟ್ ಮಾಡಿದ್ದೀವಿ ಎಲ್ಲರ ಜೊತೆಗೂ. ಬರೀ ಕನ್ನಡದಲ್ಲಿ 800 ಕನ್ನಡ ಪಿಕ್ಚರ್, ಬೇರೆ ಯಾವ್ದು ಮಾಡಲಿಲ್ಲ. ಒಂದು ಪಿಕ್ಚರ್ ಒಂದು ಸತಿ ಆಫರ್ ಬಂತು ನನಗೆ ತಮಿಳಿಗೆ, ಇದನ್ನೇ ತಮಿಳಲ್ಲಿ ತೆಗೆದ್ರು. ಪರಸಂಗದ ಗೆಂಡೆತಿ ರೋಜಾಪು ರೌಕೆ ಕಾಳಿ ಅಂತ. ಅದಲ್ಲ ಕ್ಯಾರೆಕ್ಟರ್ ನನಗೆ ಮಾಡಿಸ್ಬೇಕು ಅಂತ ನಾನು ಕರೆದ್ರು. ನಾನು ಅಷ್ಟೊಳಗೆ ಇಲ್ಲೂ ಸ್ವಲ್ಪ ಬ್ಯುಸಿ ಆಗಿದ್ನಲ್ಲ ಕನ್ನಡದಲ್ಲಿ, ಇಲ್ಲ ಬರೋದಿಲ್ಲ ಸರ್ ಅಂತಂದೆ. ಓಕೆ, ಅಷ್ಟೇ. ಪರಸಂಗದ ಗೆಂಡೆ ತಿಮ್ಮ ಆದ್ಮೇಲೆ ನಿಮ್ಗೆ ಒಳ್ಳೆ ಹೆಸರು ಬಂತು ಫಸ್ಟ್ ಸಿನಿಮಾದಲ್ಲಿನೇ. ಆಮೇಲೆ ಅವಕಾಶಗಳು ಹೆಂಗ್ ಬಂತು? ನೆಕ್ಸ್ಟ್ ಬಂದಿದ್ದೆಲ್ಲ ಯಾವ್ದು? ಕೆಲಸ ಇಲ್ಲ, ತಿರ್ಗಾ ಏಕ್ದಮ್ ಹೊಡ್ತಾರ ದುಡ್ಡು, ಊಟಕ್ಕಿಲ್ಲ, ಏನ್ ಮಾಡೋದು ಅಷ್ಟೇ. ಕೆ ವಿ ಜಯರಾಮ್ ನಮ್ಮ ದೋಸ್ತ ಆಗಿದ್ರಲ್ಲ, ಕೆ ವಿ ಜಯರಾಮ್ ಅವರು ಅವ್ರ ಜೊತೆ ದಿನ ಬರೋರು. ಅವರು ಡೈರೆಕ್ಟರ್ ಆಗ್ಬೇಕಲ್ಲ, ಎಲ್ಲರಿಗೂ ಅಸೋಸಿಯೇಟೆಡ್, ಸ್ವಂತ ಡೈರೆಕ್ಟರ್ ಆದ್ರೆ ರೌಂಡ್ ಹೊಡಿತಾರೆ ಸೈಕಲ್. ಅವರು ಕೆ ವಿ ಜಯ, ರಾಜು ಇವರೆಲ್ಲ. ನಾನು ಅವ್ರ ಜೊತೆ ಓಡಾಡಿದೆ. ಅವ್ರ ಜೊತೆ ಮಧ್ಯಾಹ್ನ ಊಟ ಗೀಟ ಮಾಡಿದ್ರು. ಆಗ ಒಂದು ದಿವಸ ಮಾಡರ್ನ್ ನಾಗರಾಜನ್ ಅಂತ ಬಂದರು ನಮ್ಗೆ ಹಿರಣ್ಯ ಮೆತೋಣಿ. ಡಿಂಗ್ರಿ ನೋಡಪ್ಪ ಇವ್ರು ಬರ್ತಾರಂತೆ, ಬಂದ್ಬಿಡು ಅಲ್ಲಿ ಮಾಡರ್ನ್ ಹೋಟ್ಲಿಗೆ ಬಾ ನಾಳೆ. ಹೋದ್ರೆ ಅಲ್ಲಿ ಬೆಳಗ್ಗೆ ಸಚ್ಚಿದಾನಂದ್, ಶಂಕರೇಗೌಡರ ಮಗ ಸಚ್ಚಿದಾನಂದು, ಮಂಡ್ಯ ನಾಗರಾಜ್ ಅಂತ, ಇವರೆಲ್ಲ ಅಲ್ಲಿ ಕೂತಿದ್ರು. ಆ ಮುತ್ತು ಒಂದು ಪಿಕ್ಚರ್ ನನಗೊಂದು ಕ್ಯಾರೆಕ್ಟರ್ ಹಾಕಿ, ಆ ರೂಪಾ ಚಕ್ರವರ್ತಿ ಜೊತೆಲೇ ಇರ್ತಿದೆ. ಅದು ನಿಮ್ಮ 2ನೇ ಸಿನಿಮಾ? ಓಕೆ. ಮುತ್ತು ಸರಿ ನೋಡೋಣ ಅಂದ್ರೆ ಮಾತಾಡ್ದೆ. ಓಕೆ ಸರ್, ನಿನಗೆ 500 ರೂಪಾಯಿ ಪೇಮೆಂಟು ಅಂತಂದ್ರು. 500 ರೂಪಾಯಿ ನನಗೆ ಖುಷಿ. 500 ರೂಪಾಯಿ ಎಲ್ಲೋಯ್ತು? 500 ರೂಪಾಯಿ ಹೆಂಗೆ ಬಂತು? ಎಲ್ಲಿ? ಒಂದು 100 ರೂಪಾಯಿ ಅಡ್ವಾನ್ಸ್ ಕೊಟ್ಟರು. ಆ 100 ರೂಪಾಯಿ ನಾನು ಒಂದು ವಾರ ಖರ್ಚು ಮಾಡಿಲ್ಲ ಸರ್. ಓಕೆ. ಜೋಬಲ್ಲಿ ಇಟ್ಕೊಂಡು ಓಡಾಡ್ತಿದ್ದೆ. 100 ರೂಪಾಯಿ 5-10 ನೋಡೋದೇ ದೊಡ್ಡ ಕಷ್ಟ ಅಂತಂದ್ರೆ 100 ರೂಪಾಯಿ ಆಶ್ಚರ್ಯ. ತಗೋಣ. ಶೂಟಿಂಗ್ ಶೂಟ್ ಆಗ್ತದಲ್ಲಿ ಆಗುಂಬೆನಲ್ಲಿ ನಾನು, ಮುಸ್ರಿ ಕೃಷ್ಣಮೂರ್ತಿ ಅವರು, ಮಾನು, ಅನಂತನಾಗು ಇವರೆಲ್ಲ ಅಲ್ಲೋದ, ಉಮೇಶ ಅವರ ಎಲ್ಲರೂ ಅಲ್ಲಿಗೋದು ಶೂಟಿಂಗ್. 34 ದಿವಸ ಶೂಟಿಂಗ್ ಆಯಿತು. ಬಂದು ಬೆಂಗಳೂರಿಗೆ. ಪಿಕ್ಚರ್ ಓಕೆ, ಅದು ಸಕ್ಸಸ್ ಆಯಿತು ಪಿಕ್ಚರ್, 2ನೇ ಪಿಕ್ಚರ್. ಅಷ್ಟರೊಳಗೆ ಕೆ ವಿ ಜಯರಾಮ್ ಓಡಾಡ್ತಿದ್ರಲ್ಲ, ಅವ್ರಿಗೊಬ್ಬ ಡೈರೆಕ್ಟರ್ ಸಿಕ್ಕರು. ಕಿಲಾರ ರೋಡಲ್ಲಿ ಹಾಲು ಮಾರೋ ರಾಮಣ್ಣ ಅಂತ. ಅವ್ರು ನಡೆದವರು ಮರಳು ಸರಪಡಿ ಅನ್ನೋ ಪಿಕ್ಚರ್ ತೆಗೆದು, ಟಿ ಕೆ ರಾಮರಾವ್ ಸ್ಟೋರಿ, ಕಾದಂಬರಿ. ಮಾನು, ಗೀನು, ಲೋಕೇಶ್ ಇವರೆಲ್ಲ ಇದ್ದರು. ಎಲ್ಲ ಜೊತೆಲಿ ನನಗೂ ಒಂದು ಕ್ಯಾರೆಕ್ಟರ್ ಕೊಟ್ಟರು, ಮಾಡಿದೆ. ಅಲ್ಲಿಂದ ಮುಂದೆ ಆಮೇಲೆ ಅವ್ರು ತೆಗೆದಿದ್ದೆಲ್ಲ ಪಿಕ್ಚರ್ಗಳಲ್ಲೂ ನಾನು ಇರ್ತಿದ್ದೆ, ಕೆ ವಿ ಜಯರಾಮ್ ಅವ್ರ ಪಿಕ್ಚರಲ್ಲಿ.
ಆಮೇಲೆ ಲಕ್ಷ್ಮಿ ಅನಂತನಾಗು ಕಾಂಬಿನೇಷನ್ ಯಾವ ಪಿಕ್ಚರ್ ಇರುತ್ತೆ ಆ ಪಿಕ್ಚರ್ ನಾನು ಇರ್ತಾ ಇದ್ದೆ. ದೊರೆ ಭಗವಾನ್ ಲಕ್ಷ್ಮಿ ಅವ್ರ ಕಾಂಬಿನೇಷನ್ ಅದರಲ್ಲೂ ಕೂಡ ನಾನು ಹಾಕೊಳ್ಳೋರು. ಹೀಗೆ ಪಿಕ್ಚರು ಬೆಳೀತಾ ಬರುತ್ತೆ. ನಿಮ್ಗೆ ಅತ್ಯಂತ ಖುಷಿ ಕೊಟ್ಟಂತ ಸಿನಿಮಾಗಳು ಯಾವ್ದು, ಅಂದ್ರೆ ಒಳ್ಳೆ ಹೆಸರು? ನಮ್ಮ ರಾಜ್ಕುಮಾರ್ ಶೆಡ್ಗದವರು ಅನುಪಮ ಅಂತ ಒಂದು ಪಿಕ್ಚರ್ ತೆಗೆದ್ರು. ಅನುಪಮ ಅಂತ ಅನಂತನಾಗು, ಮಾಧವಿ, ಬಾಲಣ್ಣವರು, ನಾವು ಉಮೇಶ, ನಾನು, ಮುಕುಂದ, BK ಶಂಕರ, ನಾವು ಒಂದಷ್ಟು ಜನ ಅವರು ಅನಂತನಾಗ್ ಜೊತೆಗೆ ರೂಮ್ ಮೇಟ್ಸು. ನಾನು ಬ್ರೂಸ್ ರೈ ಬಾಕ್ಸರ್ ಹಿಂಗಿದ್ದೀನಿ, ಅದರಲ್ಲಿ ಬ್ರೂಸ್ ರೈ ಫೈಟಿಂಗ್ ನಾನು ನೋಡಿದ್ರೆ ಹೆಂಗ ಇವ್ನು ಯಾವ ಬ್ರೂಸ್ ರೈ ಉಫ್ ಅಂತ ಸಾಕು ಎಗರೋಗ್ಬಿಡೋದು ಆ ಥರ. ಆ ಪಿಕ್ಚರಲ್ಲಿ ಒಂದು ಸಾಂಗ್ ಬಂತು, ಬರ್ತಾಳೆ ಕಂಚಿನ ರಾಣಿ, ತರ್ತಾಳೆ ಮಿಂಚಿನ ವಾಣಿ, ಕೊಡ್ತಾಳೆ ಮುತ್ತಿನ ಬೇಣಿ, ರೆಡಿ ಮಾಡು ಚಿನ್ನದ ದೋಣಿ. ಬರ್ತಾಳೆ ಕನಸಿನ ರಾಣಿ, ತರ್ತಾಳೆ ಮುತ್ತಿನ ಬೇಣಿ, ರೆಡಿ ಮಾಡು ಚಿನ್ನದ ದೋಣಿ, ತೇಲಾಡಿ ಈಜಾಡಿ ಕೂಡಿ ನೀವು ಬರ್ತಾಳೆ. ಈ ಸಾಂಗಿಗೆ ಶೂಟ್ ಮಾಡೋರು. ಇವರು ಯಾರು ರೇಣುಕಾಚಾರ್ಯ ಡೈರೆಕ್ಟರ್. ಎಲ್ಲಿ ನಮ್ಮ ಕಲ್ಲಿಂಗಂ ರೋಡು ಚಾಮುಂಡೇಶ್ವರಿ ಸೆಟ್ ಹಾಕಿದ್ರು. ಆಗ್ಲಿಲ್ಲ. ಸರಿ ಏನ್ ಮಾಡೋದು, ಯಾರಕ್ಕೆ ಮೂಗೂರು ಸುಂದರಂ ಡ್ಯಾನ್ಸ್ ಮಾಸ್ಟರ್ ಸರ್, ಯಾರಿಗೆ ಸರ್ ಮಾಡೋದು, ಯಾರ ಮೇಲೆ ತೆಗಿಯೋದು ಸರ್ ಸಾಂಗು ಇದು ಅಂದರೆ ಡಿಗ್ರಿ ನಾನು ಸ್ಟೆಪ್ ಹಾಕ್ತೀನಿ ಮಾಡ್ತೀಯನಮ್ಮ ಅಂದ್ರೆ. ನಾಗೇಶ್ಗೆ ಅವರ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟರ್ ಆವಾಗ ಪರ್ಮನೆಂಟು ಗೊತ್ತಾಯ್ತು. ಆ ಡ್ಯಾನ್ಸ್ ಮಾಸ್ಟರ್ ನಾಗೇಶನ್ ತೋರಿಸೋ ಒಂದು ಸ್ಟೆಪ್ ನಂಗೆ ತೋರಿಸೋದು. ಬಾಗಿಲದಿಂದ 2 ಕಾಲು ಅಗಸ್ಕೊಂಡು ಒಂದು BGM ಬರ್ತೀನಿ. ಅದು ನೋಡಿ ಖುಷಿಯಾಗ್ಬಿಟ್ರು. ಸರ್ ಡಿಗ್ರಿ ಮೇಲೆ ತೆಗೆದ್ಬಿಡೋಣ ಸಾಂಗು ಅಂದರು. ಆ ಸಾಂಗ್ ಫುಲ್ಲು ನನ್ನ ಮೇಲೆ. ಹಂಗಾಗಿ ಆ ಸಾಂಗ್ ಮೇಲೆ ಆ ಪಿಕ್ಚರ್ ನನಗೆ ಒಂದು ಬ್ರೇಕ್, ಒಂದು ಸಿಂಗಲ್ ಪೋಸ್ಟರ್ ಕೂಡ ನಂದೊಂದು ಮುಸುಡಿರೋದು. ಸಾಂಗು ಸಕ್ಸಸ್ ಆಯಿತು. ಇನ್ನೂ ಕೂಡ ಜನ ಅದನ್ನು ಹಾಡನ್ನ ಮರ್ತಿಲ್ಲ. ಇನ್ನೂ ನೆನೆಸ್ಕೊಂಡು ಉತ್ತರ ಕರ್ನಾಟಕ ನಾಟಕಕ್ಕೆ ಹೋದರೆ ಜನ ಈಗಲೂ ನೆನೆಸ್ಕೊತಾರೆ, ಏನು ಸರ್ ಡ್ಯಾನ್ಸ್ ಮಾಡಿದಾರೆ ಸಾಂಗಲ್ಲಿ, ನಾನು ಏನು ಮಾಡಿದೆ ಮಾಡೋದು ನಾನು ಮಾಡಿದ್ದೀನಿ ಅಷ್ಟೇ. ಈ ಥರ ಅದು ನನಗೆ ಫುಲ್ ಬ್ರೇಕ್ ತೆಗೆದು. ಅದಾದಮೇಲೆ ತಿರ್ಗಾ ಏನು ಕೆಲಸ ಇಲ್ಲ, ಬೆಂಗಳೂರು ರೌಂಡ್ ದಿನ ಗಾದಿನ ಬರೋದು, ಸೈಕಲ್ ಸುಕ್ಕೊಂಡು ಬರೋದು ಹೋಗೋದು ಹಿಂಗೆ ನಡೀತಾಯಿತ್ತು. KV ಜಯರಾಮ್ ಅವ್ರ ಪಿಕ್ಚರ್ ಮಾಮೂಲಾಗಿ ನಡೀತಾಯಿತ್ತು. ಕೊನೆಗೆ ಅಬ್ಬಾಯಿ ನಾಡೋರ್ದು ಒಂದು ಪಿಕ್ಚರು, ಆರತಿಯವರು ಅಲ್ಲೊಂದು ಲೋಕ ಉಂಟು ಇಲ್ಲೊಂದು ಲೋಕ ಉಂಟು ಯಾವುದೋ ಒಂದು ಪಿಕ್ಚರು. ಆ ಪಿಕ್ಚರಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ನಂಜನಗೂಡಿನವರು ಪಾರ್ಟ್ ಮಾಡಿದ್ದಾನೆ. ಅವನು ಸ್ವಲ್ಪ ಯಾವ ಗುಂಗಿನಲ್ಲೇ ಇರೋನು ಕುಡ್ದ. ಡಬ್ಬಿಂಗ್ ಮಾಡೋಕ್ಕೆ ಬರಲಿಲ್ಲ. ಏನು ಯಾರ ಕೈಯಲ್ಲಿ ಡಬ್ಬಿಂಗ್ ಮಾಡಿಸೋದು, ಯಾರ ಕೈಯಲ್ಲಿ ಡಬ್ ಮಾಡಿಸೋದು ಅಂತ. ಕೊನೆಗೆ ಅಸಿಸ್ಟೆಂಟ್ ಯಾರೋ ಡೈರೆಕ್ಟ್ ಹೇಳೋದು, ಸರ್ ಒಬ್ಬ ಡಿಂಗ್ರಿ ಅಂತ ಇದ್ದಾನೆ, ಈಗ ಹೊಸದಾಗಿ ಬಂದಿರೋದು ಆರ್ಟಿಸ್ಟು, ಅವ್ರ ಕೈಯಲ್ಲಿ ಬಹುಶಃ ಅವ್ರ ವಾಯ್ಸ್ ಇವನು ಮ್ಯಾಚ್ ಆಗ್ಬೋದು. ಹಬ್ಬ ನೋಡು ಕರ್ಸಾಯವ್ರನ್ನ ನೋಡೋಣ ಬಂದು ಮಾತಾಡಿದೆ, ಓಕೆ ಆಯಿತು, ಡಬ್ಬಿಂಗ್ ಮಾಡಿ ಮುಗಿಸಿದೆ. ಆವಾಗ ಅವ್ರು ಅಂದರು ಅಬ್ಬಾಯಿ ನಾಯ್ಡು. ಆವಾಗ ಗೊತ್ತಾಯ್ತು ಅವ್ರಿಗೆ ನಾನು ನಾಯ್ಡು ಅಂತ. ಅಲ್ಲಿಂದ ಅವರ ಬ್ಯಾನರಲ್ಲಿ ಯಾವ ಪಿಕ್ಚರ್ ತೆಗೆದ್ರು ನನಗೊಂದು ಕ್ಯಾರೆಕ್ಟರ್ ಇದ್ದೇ ಇರೋದು. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.